ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ ಚಿಕ್ಕಮಗಳೂರಿನ ಪ್ರವಾಸದಲ್ಲಿ ಇದು ಮುಖ್ಯವಾದ ಪ್ರವಾಸ, ನನಗೆ ತುಂಬ ಇಷ್ಟವಾದ ಪ್ರವಾಸ. ಈ ಜಾಗ ಇದು ಎಲ್ಲಿ ಅಂದರೆ ಚಿಕ್ಕಮಗಳೂರಲ್ಲಿರೋ ಸಕ್ರಾಯಪಟ್ಟಣದಲ್ಲಿ ವೆಂಕಟಾಚಲ ಅವಧೂತರ ಬೃಂದಾವನಕ್ಕೆ ಬಂದಿದ್ದೀವಿ ನಾವು. ಬೆಳಗ್ಗೆಯಿಂದ ಎಲ್ಲ ಗಿರಿ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಎಲ್ಲ ದೇವ್ರುಗಳು ನೋಡಿಕೊಂಡು ಲಾಸ್ಟಲ್ಲಿ ಬಂದು ಇದು ಅವರ ತಾಯಿಯ ಬೃಂದಾವನ. ಪಕ್ಕದಲ್ಲಿ ಗುರುಗಳ ಬೃಂದಾವನ ಇದೆ. ತುಂಬ ಚೆನ್ನಾಗಿದೆ. ನನಗೆ ತುಂಬ ದಿವಸದಿಂದ ಇಷ್ಟ ಇತ್ತು ಇಲ್ಲಿ ಬರಬೇಕು ಅಂತ. ಅಂತೂ ಗುರುಗಳ ಆಶೀರ್ವಾದದಿಂದ ಬಂದೇ ಬಿಟ್ವಿ. ಇಲ್ಲಿ ಗುರುಗಳಿಗೆ ಏನು ಸೇವೆ ಮಾಡ್ಬೋದು ಅಂದರೆ ನಾವು ನಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕ್ಬೋದು. ಲೆಕ್ಕ ಮಾಡ್ದಿರೋ ಪ್ರದಕ್ಷಿಣೆ ಹಾಕಬೇಕಂತೆ. ಅದೇ ಥರ ನನಗೆ ಎಷ್ಟು ಇಷ್ಟ ಆಯಿತು ಅಷ್ಟು ಪ್ರದಕ್ಷಿಣೆ ಹಾಕಿದೆ. ಮತ್ತು ನೈವೇದ್ಯಕ್ಕಂತ ಚಕ್ಲಿ, ನಿಪ್ಪಟ್ಟು, ಬಿಸ್ಕೆಟು, ಚಾಕ್ಲೇಟು ಏನಾದರೂ ತಂದು ಇಲ್ಲಿ ಗುರುಗಳ ಹತ್ರ ಇಟ್ಟು ಹಂಚ್ಬೋದು. ತುಂಬ ಇಷ್ಟ ಆಯಿತು ನನಗೆ. ಗುರುಗಳ ಆಶೀರ್ವಾದ ತಗೊಂಡು ನಾವು ಸುಮಾರು ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಕೊಳ್ತಾ ಗುರುಗಳ ಆಶೀರ್ವಾದ ತಗೊಂಡ್ವಿ. ಇಲ್ಲಿವರೆಗೂ ಬಸ್ ಬರಲ್ಲ, ಓನ್ ವೆಹಿಕಲ್ ಇದ್ದರೆ ಬೃಂದಾವನದ ಹತ್ರಕ್ಕೆ ಬರುತ್ತೆ. ಮೇಯ್ನ್ ರೋಡಿಂದ ಸ್ವಲ್ಪ ದೂರ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು 3 ಕಿಲೋಮೀಟ್ರ್ ಆಗ್ಬೋದು. ನಡೆಯೋಕ್ಕೇನು ಕಷ್ಟ ಆಗಲ್ಲ. ರೋಡು ತುಂಬ ಚೆನ್ನಾಗಿದೆ. ಅಡಿಕೆ ತೋಟ, ಸುತ್ತೂ ಅಡಿಕೆ ತೋಟನೇ. ನಾವು ನಡ್ಕೊಂಬರೋದೆಲ್ಲ ಅಡಿಕೆ ತೋಟನೇ ಇರುತ್ತೆ. ಓನ್ ವೆಹಿಕಲಲ್ಲಿ ಬಂದರೆ ಬೃಂದಾವನದ ಹತ್ರಕ್ಕೆ ಬರ್ಬೋದು. ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆಯ ಆಶೀರ್ವಾದ ಸಿಕ್ತು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಮನೆ ಕಡೆ ಹೊರಟು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಯಾರಾದರೂ ಆ ಕಡೆ ಹೋದರೆ ತಪ್ಪದೆ ಗುರುಗಳ ಆಶೀರ್ವಾದ ತಗೊಂಡು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.